ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೊದಲ ಹಂತದ ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆದಿದೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಸ್ಥಾನಗಳಿಗೆ ಚುನಾವಣೆ ಈಗಾಗಲೇ ಮುಗಿದಿದೆ. ನಾನು ರಾಜ್ಯದ ಉದ್ದಗಲಿಗೆ ಸುತ್ತಿ ಬಂದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಈ 14 ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಿದೆ ಅನ್ನುವಂಥದ್ದನ್ನ ತಮಗೆ ಇಚ್ಛೆ ಪಡ್ತೇನೆ. ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಒಟ್ಟಾರೆ 69.56% ಮತದಾನ ನಡೆದಿದ್ದು, ಮಂಡ್ಯದಲ್ಲಿ ಅತಿ ಹೆಚ್ಚು ಮತದಾನ ನಡೆದಿದೆ, 81.67%. ಆ ಮತದಾರರಲ್ಲಿ ಮೋದಿಯವರ ಬಗ್ಗೆ ಇರುವಂತಹ ಒಳ್ಳೆಯ ಒಂದು ಅಭಿಪ್ರಾಯ, ಮತ್ತೊಮ್ಮೆ ಮೋದಿಯವರೇ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಹಂಬಲ ಈ ಅಂಕಿಅಂಶಗಳಿಂದ ಗೋಚರ ಆಗುತ್ತೆ. ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ 2ನೇ ಹಂತದ ಚುನಾವಣೆ ಮೇ 7ರಂದು ನಡೀತಾ ಇದೆ. ಚುನಾವಣೆಯ ಗುಂಪಿನಿಂದ ಹೊರಬಂದೇ ಇಲ್ಲ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರು 2024ರ ಈ ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಮರ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ನಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೇನೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರನ್ನ ದಾರಿ ತಪ್ಪಿಸಿ ವಿವಾದ ಸೃಷ್ಟಿಸಿ ತನ್ಮೂಲಕ ಜನರ ಬೆಂಬಲ ಗಳಿಸಬಹುದೆಂಬ ಭ್ರಮೆನಲ್ಲಿ ತಮ್ಮ ಗಮನ ಕೇಂದ್ರೀಕರಿಸಿದ್ದಾರೆ. ನರೇಂದ್ರ ಮೋದಿಜಿಯವರ ಕಳೆದ 10 ವರ್ಷಗಳ ಸಾಧನೆ ಆಧಾರದ ಮೇಲೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸುಳ್ಳಿನ ಆಧಾರದ ಮೇಲೆ ಚುನಾವಣೆ ಎದುರಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ವಿಷಯರಹಿತರಾಗಿರುವುದನ್ನ ಅವರ ಗೊಂದಲದ ನಿಲುವುಗಳೇ ಬಯಲು ಮಾಡ್ತಾ ಇದೆ. ಭಾರತ ಈಗ ದೇಶದಲ್ಲೇನೆ ಬಲಿಷ್ಠ ದೇಶವಾಗಿದೆ. ಅದೇ ನಮ್ಮ ಸಂಕಲ್ಪ. ಭಾರತ ಆರ್ಥಿಕವಾಗಿ ಬಲಿಷ್ಠ ದೇಶವಾಗಲಿದೆ. ಬಿಜೆಪಿ ಸಂಕಲ್ಪ ಬಹಳ ಸ್ಪಷ್ಟವಾಗಿದೆ. 24/7 ಕೆಲಸ ಮಾಡಬೇಕಾಗಿದೆ. 2047 ಗುರಿಯೊಂದಿಗೆ ಬಿಜೆಪಿ ಕೆಲಸ ಮಾಡ್ತಾ ಇದೆ. 2 ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶವಿಲ್ಲದೆ ಪ್ರಶ್ನೆ ಮಾಡುವ ಮೊದಲು ಕಳೆದ 10 ವರ್ಷದಲ್ಲಿ ಸೃಷ್ಟಿಯಾಗಿರುವಂತಹ ಉದ್ಯೋಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕು. 2014ರಲ್ಲಿ 15.54 ಭವಿಷ್ಯ ನಿಧಿ ಖಾತೆ ಇದ್ದು, 2022ರಲ್ಲಿ ಇದರ ಸಂಖ್ಯೆ 22.5 ಕೋಟಿ ದಾಟಿದೆ. ಅಂದರೆ 7 ಕೋಟಿ ಹೊಸ ಉದ್ಯೋಗಗಳ ಸೇರ್ಪಡೆಯಾಗಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 370ನೇ ವಿಧಿಯನ್ನ ಮರುಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ.
ಇದನ್ನ ಬಹಿರಂಗವಾಗಿ ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರ ಅನ್ನೋ ಪ್ರಶ್ನೆಯನ್ನ ಆ ಧೈರ್ಯ ಇದೆ ಎಂದು ಕೇಳಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ ತಾವು, ಅದು ಮುಸ್ಲಿಂ ಲೀಗ್ ರೀತಿಯಲ್ಲಿದೆ. ಸಂವಿಧಾನವನ್ನು ಧಿಕ್ಕರಿಸುವ ರೀತಿ, ಅಂಬೇಡ್ಕರ್ ಅವರನ್ನು ಅವಮಾನಿಸುವಂತ ರೀತಿ, SC ST ಮೀಸಲಾತಿ ಮೇಲೆ ಅಪಾಯದ ಕತ್ತಿ ನೇತಾಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ OBCಗಳ ಜೀವನ ಕಷ್ಟಕರ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಹನುಮಾನ್ ಚಾಲೀಸ್ ಹೇಳಿದವರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಹಿಂದುಳಿದವರು ಮತ್ತು ದಲಿತರ ಮೀಸಲು ಕಿತ್ಕೊಂಡು ಮುಸ್ಲಿಮರಿಗೆ ಪಾಲು ನೀಡಲಿದೆ. ಇದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತು ತುಷ್ಟೀಕರಣ ರಾಜಕಾರಣ. ಮನಮೋಹನ್ ಸಿಂಗ್ 2006ರಲ್ಲಿ ಹೇಳಿದ್ರು, ಹಲವು ಬಾರಿ OBC ಮೀಸಲಿನಲ್ಲಿ ಮುಸ್ಲಿಮರಿಗೆ ಭಾಗ ಕೊಡಲು ಅಂದಿನ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿತ್ತು. 1 ವರ್ಷ ಅಧಿಕಾರದಿಂದ ದೂರವಿರುವ ಕಾಂಗ್ರೆಸ್ 2G ಸ್ಕ್ಯಾಮ್ನಂತೆ ಕೋಟಿ ಕೋಟಿ ಸ್ಕ್ಯಾಮ್ಗಳನ್ನು ಮಾಡಲು ಕನಸು ಕಾಣ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಮಳೆ ಇಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ, ರೈತ ಸಂಕಷ್ಟದಿಂದಾನೆ. ರೈತರ ಪರವಾಗಿ ಯಾವುದೇ ಈ ಬಗ್ಗೆ ಚಿಂತನೆ ಇಲ್ಲದಂತ ಬೇಜವಾಬ್ದಾರಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಬಹಳ ಮುಖ್ಯವಾಗಿ ನಾವು ನೋಟ್ ಮಾಡ್ಕೋಬೇಕು, SC ST ಸಮುದಾಯಕ್ಕೆ ಮೀಸಲಿಟ್ಟಿದ್ದಂತ 25,396 ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದೆ ಕಾಂಗ್ರೆಸ್. 25ಕ್ಕೂ ಅಧಿಕ ಪಕ್ಷಗಳ ಒಕ್ಕೂಟವಾದ ಇಂಡಿ ಒಕ್ಕೂಟ ವರ್ಷಕ್ಕೊಮ್ಮೆ ಪ್ರಧಾನಿ ಎಂಬ ಹೊಸ ಸೂತ್ರವನ್ನ ಜಾರಿಗೆ ತರಲು ಯೋಚನೆ ಮಾಡ್ತಿದ್ದಾರೆ. ಒಕ್ಕೂಟ ಗೆದ್ದರೆ ನಾಯಕ ಯಾರಾಗಬೇಕು ಅಂತ, ದೇಶದ ಪ್ರಧಾನಿ ಹುದ್ದೆಗೆ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದೇ ಸ್ಪಷ್ಟ ಇಲ್ಲದವರಿಗೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಕೊಡ್ಬೇಕಾ? ಇಂಥ ಒಕ್ಕೂಟವನ್ನ ಮತದಾರರು ಬೆಂಬಲಿಸಬೇಕಾ? ಇದು ಸಾಧ್ಯನಾ? ವರ್ಗಕ್ಕೆ ಏನೂ ಮಾಡದ ಕಾಂಗ್ರೆಸ್ ಅವರನ್ನ ಅವಲಂಬಿತರಾಗಿ ಉಳಿಯುವಂತೆ ಮಾಡಿ ಮತ ಪಡೆದುಕೊಳ್ಳುವುದೇ ಕಾಂಗ್ರೆಸ್ನ ನೀತಿಯಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಚಿಕ್ಕೋಡಿಯಲ್ಲಿ ಜೈನ ಮುನಿ ಹತ್ಯೆ, ಬೆಳಗಾವಿಯಲ್ಲಿ ಮಹಿಳೆ ಮೇಲಿನ ದೌರ್ಜನ್ಯ, ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದ ನೇಹ ಹತ್ಯೆ ದೇಶದಲ್ಲಿ ಒಂದು ರೀತಿ ಆತಂಕ ಮೂಡಿಸಿದೆ. ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದರೆ ಕಾಂಗ್ರೆಸ್ ಅದಕ್ಕೆ ಸಿಲಿಂಡರ್ ಸ್ಫೋಟ ಅಂತ ನಾಮಕರಣ ಮಾಡ್ತಾರೆ. ಆದ್ರೆ PFI ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಸುಳ್ಳಿನ ಭಾಷಣ ಮಾಡ್ತಾ ಜನರ ದಾರಿ ತಪ್ಪಿಸೋದಕ್ಕೆ ಅವಣಿಸ್ತಾ ಇದ್ದಾರೆ. ಕೋವಿಡ್ ಲಸಿಕೆ ಅಡ್ಡ ಪರಿಣಾಮದ ಹೆಸರಿನಲ್ಲಿ ಸುಳ್ಳು ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ. ಸ್ವದೇಶಿ ನಿರ್ಮಿತ ಕೋವಿಡ್ ಲಸಿಕೆಗಳಿಂದ ಕೋಟ್ಯಾಂತರ ಜನರ ಪ್ರಾಣ ಉಳಿಸಿರುವುದು ಮೋದಿ ಸರ್ಕಾರ. ಈ ವಿಚಾರವನ್ನ ಮತ್ತೊಮ್ಮೆ ನೆನಪಿಸುವ ಮೂಲಕ ಕಾಂಗ್ರೆಸ್ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕೊಂಡಿದೆ. ಕಾಂಗ್ರೆಸ್ನಲ್ಲಿ ಈಗ 3 ಬಣಗಳಿದ್ದಾವೆ.
ಸಿದ್ದರಾಮಯ್ಯ ಬಣ, ಮಲ್ಲಿಕಾರ್ಜುನ ಖರ್ಗೆ ಬಣ, ಶಿವಕುಮಾರ್ ಅವರ ಬಣ, ಈ ರೀತಿ ಮೂರು ಬೋರ್ಡಾಗಿ ಒಡೆದೋಗಿದೆ. ಈ ಬಣಗಳ ಕಚ್ಚಾಟದಿಂದಲೇ ಕಾಂಗ್ರೆಸ್ ಮಣ್ಣು ಮುಕ್ಕುವಂತದ್ದು ನಿಶ್ಚಿತ. ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವಲಸೆ ಹೋಗ್ತಾ ಇದ್ದೇನೆ. ಕಳೆದ ಬಾರಿ ಅಮೇಥಿಯಲ್ಲಿ ಸೋತು ಕೇರಳದ ವಯನಾಡಿಗೆ ಓಡಿ ಹೋಗಿದ್ರು. ರಾಹುಲ್ ಗಾಂಧಿ ಈ ಬಾರಿ ಅಲ್ಲಿಯೂ ಗೆಲ್ಲುವಂತ ವಿಶ್ವಾಸವಿಲ್ಲ ಅಂತ ಗೊತ್ತಾಗಿ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರವನ್ನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಕೊನೆ ಕ್ಷಣದಲ್ಲಿ ಆ ಕ್ಷೇತ್ರ ಆರಿಸ್ಕೊಂಡಿದ್ದಾರೆ. ನಾನು ಇವತ್ತೇ ನಿಮ್ಗೆ ಹೇಳ್ತೇನೆ, ಅಲ್ಲೂ ಸಹ ದಯನೀಯ ಸೋಲನ್ನು ಅವರು ಅನುಭವಿಸಿದ್ದಾರೆ. ಕಾಂಗ್ರೆಸ್ಸಿನ ಮಹಾರಾಣಿ ಸೋನಿಯಾ ಗಾಂಧಿ ಅವರು ತಾವು ಪ್ರತಿನಿಧಿಸ್ತಾ ಇದ್ದಂತ ರಾಯಬರೇಲಿ ಕ್ಷೇತ್ರವನ್ನ ಈ ಬಾರಿ ಮಗನಿಗೆ ಬಿಟ್ಟುಕೊಟ್ಟು ತಾವು ರಾಜ್ಯಸಭೆಯ ಸದಸ್ಯ ಪಡೆದು ಸಂಸತ್ಗೆ ಹೋಗಿದ್ದಾರೆ. ಅವರು ಬಿಟ್ಟುಕೊಟ್ಟಿರುವ ಕ್ಷೇತ್ರದಿಂದ ಮಗನನ್ನ ಗೆಲ್ಲಿಸಿಕೊಳ್ಳುವ ಅವರ ಆಸೆ ಈ ಬಾರಿ ನುಚ್ಚುನೀರಾಗುವಂತದ್ದು ನಿಶ್ಚಿತ. ರಾಯಬರೇಲಿ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಜಯಬೇರಿ ಬಾರಿಸಲಿದೆ. ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇದೆ. ನಾನು ನಿಮಗೆ ಭರವಸೆ ಕೊಡ್ತೇನೆ. ಇವತ್ತು ಈಗಾಗಲೇ ನಾನು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ 2 ಬಾರಿ ಸುತ್ತು ಬಂದಿದ್ದೇನೆ. ಅನೇಕ ಮುಖಂಡರು ನಮ್ಮ ಜೊತೆಗೆ ಬಂದಿದ್ದಾರೆ. ಪ್ರಧಾನಿಯವರಿಂದ ಹಿಡಿದು ಅನೇಕ ಹಿರಿಯ ಮುಖಂಡರು ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ನಾನು ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ. ಚುನಾವಣೆ ಫಲಿತಾಂಶಗಳ ಮೇಲೆ ಮತ್ತೊಮ್ಮೆ ನಿಮ್ ಜೊತೆ ಮಾತನಾಡ್ತೇನೆ. ಈ ಬಾರಿ 100ಕ್ಕೆ 100 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗಿದೆ, ನಮ್ಮೆಲ್ಲ ಮುಖಂಡರಿಗಿದೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇಲ್ಲ, ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ತೇನೆ. ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತನ್ನದೇ ಆದಂತ ಕ್ರಮವನ್ನು